ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವಿಡಿಯೋ. ಇನ್ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ದೀರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ. ಆ್ಯಂಡ್ ಇವತ್ತಿನ ವಿಡಿಯೋ ಏನಂದರೆ, ಏಪ್ರಿಲಿಂದ ಜುಲೈವರೆಗೂ ಕೆಲವು ವೀಕೆಂಡ್ಸ್ ನಾನು ಎಲ್ಲ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೇನೆ. ಸೊ ಅದನ್ನೆಲ್ಲ ಒಟ್ಟಿಗೆ ಮಾಡಿ ವೀಕೆಂಡ್ಸ್ ವಿಡಿಯೋ ಅಂತ ಹಾಕ್ತಾ ಇದ್ದೇನೆ. ಸೊ ನಿಮಗೆಲ್ಲರಿಗೆ ಇಷ್ಟ ಆಗ್ತದೆ ಅಂತ ಅಂದ್ಕೊಂಡಿದ್ದೇನೆ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಆ್ಯಂಡ್ ಎಸ್, ಲೆಟ್ ಸ್ಟಾರ್ಟ್ ದ ವಿಡಿಯೋ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವಿಡಿಯೋ. ಸೊ ಇವತ್ತು ನಾವು ಕಾಮಧೇನು ಕ್ಷೇತ್ರಕ್ಕೆ ಹೋಗ್ತಾ ಇದ್ದೇವೆ. ಸೊ ಅದು ರಾಘವೇಂದ್ರ ಸ್ವಾಮಿಯ ಮಠ. ನಾವು ಫಸ್ಟ್ ಟೈಮ್ ಹೋಗ್ತಾ ಇದ್ದೇವೆ, ಗೊತ್ತಿಲ್ಲ ಹೇಗಿದೆ ಅಂದರೆ, ಆ್ಯಂಡ್ ಓಪನ್ ಇದೆಯಾ ಅಂತಲೂ ಗೊತ್ತಿಲ್ಲ, ಸಂಜೆ ಆಗ್ತಾ ಬಂತು. ಸೊ ಅಲ್ಲಿ ಹೋದಾದ್ಮೇಲೆ ತೋರಿಸ್ತೇನೆ. ಆ್ಯಂಡ್ ಅದು ಅಂದರೆ ಮಂತ್ರಾಲಯದಾಗೆ ನೋಡಲಿಕ್ಕೆ ಇದೆ ಅಂತ ನಾನು ಫೋಟೋಸಲ್ಲೆಲ್ಲ ನೋಡಿದೆ. ಸೊ ಹೋಗಿ ನೋಡುವ ಹೇಗಿದೆ ಅಂತ, ನಿಮಗೂ ದರ್ಶನ ಮಾಡಿಸ್ತೇನೆ. ಒಳಗೆ ವೀಡಿಯೋಸ್ ತೆಗೆಯೋದಿಲ್ಲ, ಬಟ್ ಹೊರಗೆ ಟ್ರೈ ಮಾಡ್ತೇನೆ ವೀಡಿಯೋಸ್ ತೆಗಿಲಿಕ್ಕೆ. ಎಸ್, ನಾವು ಹೋಗಿ ಬಂದ್ವಿ. ನನ್ನ ಸ್ಟಿಕ್ಕರ್ ಬಿತ್ತು ಎಲ್ಲಿಯೋ. ಸೊ ಮಂತ್ರಾಲಯಕ್ಕೆ ಹೋಗಿ ಬಂದಾಗೆ ಆಯಿತು. ಅಷ್ಟು ಅಂದರೆ ಮಂತ್ರಾಲಯ ಹೇಗಿದೆ ಹಾಗೇ ಇದೆ. ಒಳಗೆ ಆಗಿರ್ಬೋದು, ಅದು ತುಳಸಿ ಕಟ್ಟೆ ಆಗಿರ್ಬೋದು, ರಾಘವೇಂದ್ರ ಸ್ವಾಮಿದ್ದು ತುಂಬ ಹಾಗೇ ಇದೆ. ಮಂತ್ರಾಲಯಕ್ಕೆ ತುಂಬ ಸಿಮಿಲರ್ ಆಗಿದೆ. ಯಾರೆಲ್ಲ ನಿಯರ್ ಬೈ ಬ್ಯಾಂಗ್ಳೂರ್ ಇದ್ದೀರಿ, ಈ ಪ್ಲೇಸಿಗೆ ವಿಸಿಟ್ ಮಾಡಿ. ಮಂದಿ ಬಂತು, ಒಂಜಿ ಕೊತ್ತು ಪರೋಟ ಬನ್ನಿ. ನಮಗೊಂದದೇ ಎಂತ ಕ್ರೇಜ್. ಎವ್ರಿ ಅವಿಲ್ ಮಿಲ್ಕ ಎವ್ರಿ ಮನೆ ಚೇಂಜ್ ಮಾಡಬೇಕಾದ್ರೆ ಒಂದೆರಡು ಮೂರು ತಿಂಗಳು ಅಲ್ಲಿದ್ದು ನಿಯರ್ ಬೈ ಫುಡ್ಡನ್ನು ಟ್ರೈ ಮಾಡುವ ಕ್ರೇಜ್. ಆ್ಯಕ್ಚುಲಿ ಈ ಮನೆಯಲ್ಲಿ ತುಂಬ ಕಡಿಮೆ ಅಲ್ಲ. ಹೇಗಿತ್ತಾ? ಫುಡ್ ಫುಲ್ ಆಯಿತು. ಹೇಳಿ, ಹೇಗಿತ್ತು? ಫುಡ್ ಇಸ್ ಫುಲ್ ಆಯಿತು. ಫುಡ್ ಚೆನ್ನಾಗಿತ್ತು. ಆ್ಯಕ್ಚುಲಿ ನಾನು ಚಟ್ಟಿ ಬಿರಿಯಾನಿ ಆರ್ಡರ್ ಮಾಡಿ ಆದಮೇಲೆ ಅಂದ್ಕೊಂಡು ಆ ಕ್ವಾಂಟಿಟಿ ನೋಡಿ ನನಗಾಯಿತು ಪಕ್ಕ ಒಂದು 500 ರೂಪಾಯಿ ಆಗ್ತಾರೆ ಅಂತ. ಬಟ್ ಟು ಬಿ ಫ್ರ್ಯಾಂಕ್, 260 ರೂಪೀಸಿಗೆ ದ್ಯಾಟ್ ಈಸ್ ವರ್ತ್, ಅಬ್ಸಲ್ಯೂಟ್ ವರ್ತ್. 630 ರುಪೀಸ್. ಅಷ್ಟು ದೊಡ್ಡ ಆಲ್ಫಮ್ 2 ಪೀಸ್ ಪ್ಲಸ್ ಕುತ್ತು ಪರೋಟ ಮತ್ತು ಅದು ಎಂತ ಮಂಡಿ ಬಿರಿಯಾನಿ, ಚಟ್ಟಿ ಬಿರಿಯಾನಿ. ಒನ್ ಮೋರ್ ಥಿಂಗ್, ಚಟ್ಟಿ ಬಿರಿಯಾನಿ ತೊಗೊಂಡ್ರೆ ಐ ಥಿಂಕ್ ಇಬ್ಬರಿಗೆ ಊಟ ಮಾಡ್ಬೋದು ಅದರಲ್ಲಿ. ಬಿಕಾಸ್ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ. 3 ಜನಕ್ಕೆ ಮಾಡ್ಬೋದು. ಸೊ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ಅದರಲ್ಲಿ ಟೈಪ್ಸ್, ಐ ಮೀನ್ ಹೌ ಮೆನಿ ಟೈಪ್ ಆಫ್ ಚಿಕನ್ಸ್ ಇತ್ತು. ಆಲ್ಮೋಸ್ಟ್ 5 ಟೈಪ್ಸ್ ಆಫ್ ಚಿಕನ್, 2 ಪೀಸ್ ಹಾಕಿದ್ರು. ಚಿಲ್ಲಿ, ಆಮೇಲೆ ಕಬಾಬು, ಆಮೇಲೆ ನಾವು ಹೆಲ್ಮೆಟ್ ಹಾಕಲಿಲ್ಲ ಅಂತ ಬೈಕೊಳ್ಬೇಡಿ. ಇದು ಜಸ್ಟ್ ವಿದಿನ್ ಒಂದು 500 to 600 ಮೀಟರಲ್ಲಿ ಅಷ್ಟೇ, ಅದಕ್ಕೋಸ್ಕರ ಹಾಕಲಿಲ್ಲ. ಆ್ಯಂಡ್ ಈಗ ವಾಕ್ ಹೋಗಬೇಕು ನಾವು. ಎವ್ರಿ ಡೇ ಆಫ್ಟರ್ ಡಿನ್ನರ್ ನಾವು ವಾಕ್ ಹೋಗ್ತೇವೆ, ಒಂದು 10 to 15 ಮಿನಿಟ್ಸ್. ಸೊ ಈಗ ಹೋಗ್ಬೇಕು. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್. ಆ್ಯಂಡ್ ಇಟ್ಸ್ ಅನದರ್ ಡೇ, ಅನದರ್ ವೀಕೆಂಡ್. ಸೊ ಆ್ಯಸ್ ಯೂಶ್ವಲ್ ನಾವು ಒಂದು ಎವ್ರಿ ವೀಕೆಂಡ್ ಎಲ್ಲಿಗಾದರೂ ಹೋಗ್ತೇವೆ. ಓಕೆ, ಅಂದರೆ ಮನೆಯಲ್ಲಿ ನಿಂತ ಕೂತಿರೋದಿಲ್ಲ. ಎವ್ರಿ ಸ್ಯಾಟರ್ಡೇ ಈವ್ನಿಂಗ್ ಆರ್ ಸಂಡೇ. ಸೊ ಈಗ ಈವ್ನಿಂಗ್ ಆಯಿತು. ಆ್ಯಂಡ್ ಎಲ್ಲಿಗೆಲ್ಲ ಹೋಗ್ತೇವೆ ಅಂತ ನಾನು ಹೇಳ್ತೇನೆ. ಆ್ಯಂಡ್ ನನ್ನ ಹಸ್ಬೆಂಡಿಗೆ ಒಂದು ಕ್ರೇವಿಂಗ್ ಸ್ಟಾರ್ಟ್ ಆಗಿದೆ. ನಮ್ಮ ಮನೆಯದ್ದು ಕಾಫಿ ಎಲ್ಲ ಆಗೋದಿಲ್ಲ, ಅಂದರೆ ಎಂತ ಹೇಳ್ತಾರೆ, ಮಲ್ಲದಿಗೆ ಹೊಂತೀನಿ ನಾನು ಎಂತ ಹೇಳುದು, ಹೇಳು
ಎಂತ ಹೇಳುದು ಅದಕ್ಕೆ? ಯಾಕೆ ಮನೆಯ ಕಾಫಿ ಆಗುದಿಲ್ಲ? ಫಿಲ್ಟರ್ ಕಾಫಿ ಇಸ್ ಮೈ ಲವ್. ಸೊ ಎವ್ರಿ ವೀಕೆಂಡ್ ಮನೆಯಲ್ಲಿ ಕಾಫಿ ಕುಡಿಲಿಕ್ಕೆ ಆಗುದಿಲ್ಲ ಅವನಿಗೆ, ಹೊರಗೆ ಹೋಗಿಯೇ ಕಾಫಿ ಕುಡಿಬೇಕು. ಅದಕ್ಕೋಸ್ಕರ ನನ್ನನ್ನು ಆಗದಿಂದ ಕಿರಿಕಿರಿ ಮಾಡ್ತಿದ್ದಾನೆ, ಕಾಫಿ ಕುಡಿಲಿಕ್ಕೆ ಹೋಗುವ ಅಂತ. ಸೊ ಈಗ ಕಾಫಿ ಕುಡಿಲಿಕ್ಕೆ ಹೋಗ್ಬೇಕು. ಆ್ಯಂಡ್ ಸ್ವಲ್ಪ ಶಾಪಿಂಗ್ ಇದೆ, ಮೋರಿಗೆ ಹೋಗ್ಬೇಕು. ಯೂಶ್ವಲಿ ನಾವು ಡಿಮಾರ್ಟಿಂದ ಶಾಪ್ ಮಾಡ್ತೇವೆ. ಆ್ಯಂಡ್ ಮುಂಚೆ ನಾನು ಏನಾದರೂ ಇನ್ ಬಿಟ್ವೀನ್ ಖಾಲಿ ಆದರೆ ರಿಲಯನ್ಸಿಗೆ ಹೋಗ್ತಾ ಇದ್ದೆ ನಾನು. ಬಟ್ ಈಗ ಮನೆ ಚೇಂಜ್ ಮಾಡಿ ಇಲ್ಲಿ ನಿಯರ್ ಬೈ ಎಲ್ಲಿಯೂ ರಿಲಯನ್ಸ್ ಇಲ್ಲ. ಆ್ಯಂಡ್ ನಿಯರ್ ಬೈ ಮೋರ್ ಇದೆ, ಬಟ್ ನಡ್ಕೊಂಡು ಹೋಗ್ಲಿಕ್ಕೆ ಉದಾಸೀನ ಆಗ್ತದೆ ನನಗೆ, ಅಷ್ಟು ಹತ್ತಿರ ಇಲ್ಲ. ಅಲ್ಲಿ ಒಂದು ಇಷ್ಟೊಂದು 500 ಮೀಟರ್ 600 ಮೀಟರಲ್ಲಿತ್ತು, ಇಲ್ಲಿ ಒಂದು 800 ಮೀಟರಲ್ಲಿ ಇದೆ ಮೋರ್. KPN ಫ್ರೆಶ್ ಎಲ್ಲ ಇದೆ, ಬಟ್ ಒಬ್ಬಳೇ ಹೋಗಲಿಕ್ಕೆ ಬೋರ್ ಆಗ್ತದೆ. ಸೊ ವೀಕೆಂಡಿಗೆ ವೆಯ್ಟ್ ಮಾಡ್ತೇನೆ ನಾನು. ಸೊ ಅಲ್ಲಿ ಸ್ವಲ್ಪ ಶಾಪಿಂಗ್ ಮಾಡಿ. ಆ್ಯಂಡ್ ನಂದು ಏನು ಹೇಳಬೇಕು, ನಂದು ಮರ್ಮಲ್ಗದಾದ ಬಂದ್ಬಿನಿ. ನಂದೊಬ್ಬಳು ಸೊಸೆ ಇದ್ದಾಳೆ, ಸಣ್ಣವಳು. ಸೊ ಅವಳಿಗೆ ಏನಾದರೂ ಗಿಫ್ಟ್ ತಗೊಳ್ಬೇಕು. ಸೊ ವಾಚ್ ತಗೊಳ್ಳುವ ಅಂತ ಪ್ಲ್ಯಾನ್ನಲ್ಲಿದ್ದೇನೆ, ಮಕ್ಕಳ ವಾಚ್. ಸೊ ಎಲ್ಲಿಗಾದರೂ ವಾಚ್ ಶಾಪಿಗೆ ಹೋಗಬೇಕು. ಅಲ್ಲಿಂದ ಲೇಕಿಗೆ ಹೋಗುವ ಅಂತ ನಾನು ಹೇಳ್ತಾ ಇದ್ದೆ. ಇಲ್ಲಿ ಕೆಲವರು ಹೇಳ್ತಾಯಿದ್ರು ಇಲ್ಲಿ ಹತ್ರದಲ್ಲಿ ಒಂದು ಲೇಕ್ ಇದೆ, ಚೆನ್ನಾಗಿದೆ ಅಂತ. ಸೊ ಅಲ್ಲಿಗೂ ಹೋಗ್ಬೇಕಂತ ಪ್ಲ್ಯಾನ್ ಇದೆ. ಸೊ ಸನ್ಸೆಟ್ ಆಗೋಕ್ಕಿಂತ ಮುಂಚೆ ಹೋಗಬೇಕು. ನೋಡಿ, ಬಿಸಿಲು ನನ್ನ ಮುಖಕ್ಕೆ ಬೀಳ್ತಾ ಇದೆ. ಸನ್ಸೆಟ್ ಇನ್ನೊಂದು 1 ಗಂಟೆಯಲ್ಲಿ ಸನ್ಸೆಟ್ ಆಗ್ತದೆ. ಸೊ ಎಸ್, ಲೆಟ್ ಸ್ಟಾರ್ಟ್ ದ ವಿಡಿಯೋ. ಆ್ಯಂಡ್ ಪ್ಲೀಸ್ ಹಿಟ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಲೇಕಿಗೆ ಅಂತ ಬಂದದ್ದು, ಬಟ್ ಲೇಕ್ ಇಲ್ಲ ಇಲ್ಲಿ. ಇದು ಲೇಕ್ ಅಂತ ಎಂತ ನೀರ್ತದೆ. Look at Google Maps, it shows it is a lake. Look at Google Maps, it is saying it is lake and we are on the bridge. Lake ನೋಡಿ, ಇದು ಲೇಕ್ ಅಂತ ಒಂದು ಆಗದಿಂದ ಹೇಳ್ತಿದ್ದಾನೆ, ಇದೇ ಲೇಕ್ ಅಂತ. ಒಂದು ಸುರಿಕೆರೆ ಅಂತ ಕಾಣ್ತಾ ಇದೆ. ನಮಗೆ ಬ್ಯಾಂಗ್ಳೂರಲ್ಲಿ ಇದ್ದೇವಲ್ವ ಅಂತ ಡೌಟ್ ಆಗ್ತುಂಟು, ಆಗಿದೆ ಇದು ಪ್ಲೇಸ್. ಒಂದು ಡ್ರಾಪ್ ಸೈಲೆಂಟ್ ಮಾರೆ ಆಯ್ತಾ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್. ಸೊ ನನ್ನ ಹಸ್ಬೆಂಡಿಗೆ ಕ್ರೇವಿಂಗ್ ಸ್ಟಾರ್ಟ್ ಆಗಿದೆ ಅಂತೆ. ಕ್ರೇವಿಂಗ್ಸ್ ಯಾವುದ್ರದ್ದಂದರೆ ಪೋಲಾರ್ ಬೇರ್ ಇದ್ದು ಮ್ಯಾಂಗೋ ಮಸ್ತಾನಿ ಮತ್ತು ಮ್ಯಾಂಗೋ ಕುಲ್ಫಿ. ಸೊ ಈಗ ಟೈಮ್ ಬಂದು 1 ಗಂಟೆ ಆಗ್ತಾ ಬಂತು. ನೋಡಿ, ಇಲ್ಲಿ ಕಾಣ್ಬೋದು 1 ಗಂಟೆ ಆಗ್ತಾ ಬಂತು. ಊಟ ಮಾಡುವ ಟೈಮಲ್ಲಿ ಅವನಿಗೆ ಕ್ರೇವಿಂಗ್ಸ್, ಯಾವ ಟೈಮಲ್ಲಿ ಕ್ರೇವಿಂಗ್ಸ್ ಆಗ್ತದೆ ಆ ಟೈಮಲ್ಲೇ ಹೋಗಬೇಕು. ಅದನ್ನು ಹಿಡಿದು ಕೂತ್ಕೊಳ್ಳುವಷ್ಟು ಪೇಷನ್ಸ್ ಇಲ್ಲ ನನ್ನ ಹಸ್ಬೆಂಡಿಗೆಲ್ಲ. ಸೊ ಈಗ ಹೋಗ್ತಿದ್ದೇವೆ. ಅದು ಹೇಗಿದೆ ಐಸ್ ಕ್ರೀಮ್ ಹೇಗಿದೆ ಅಂತ ನಾನು ಹೋಗಿ ಹೇಳ್ತೇನೆ, ಯಾಕೆಂದರೆ ಅದು ಸ್ವಲ್ಪ ವೈರಲ್ ಆಗಿದೆ ಇನ್ಸ್ಟಾಗ್ರಾಮಲ್ಲೆಲ್ಲ. ಸೊ ಎಸ್, ಲೆಟ್ಸ್ ಗೋ. ಹೊರಡ ನಾನು ಹೇಗಿತ್ತು? ಬಾಲಾಪಿನ ಪ್ರಾಯಾಣ ಗೊತ್ತಾಣದ ಗೇಮ್ ಗುಬ್ಬೊಂದು ಕುಲ್ದೆ ಮಾರೆ. ಈ ದಾಯಿಗಿಂಚ 8 ಜನ ಕಾಸ್ಮಂತೊಂದು ರವಗುತ್ತ ಈ ಒಂಜಿ ದಾಯಿಗಿಂಚ ಪೂರ ಬಾಯ್ಸ್ ಇಂಚು ಉಪ್ಪ ರೌಲ ಈ ಇಂಚಿನ ಕಿಡ್ಸ್ ಗೇಮ್ ಪೂರ ಕಿಡ್ಸ್ ಗೇಮ್ ಬೊಕೋದು ಅದು BB10 ದಾದ BB10